ಇನ್ನು ಸತೀಶ್ ಜಾರಕಿಹೊಳಿ ಅವರು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಮ್ಮ ಪ್ರತಿನಿಧಿ ಜೊತೆ ಮಾತನಾಡಿದ್ದಾರೆ. ನಮ್ಮ ಪ್ರತಿನಿಧಿ ಕೂಡ ಅವ್ರ ಜೊತೆ ಮಾತನಾಡಿಸಿದ್ದಾರೆ. ನೋಡೋಣ ಬನ್ನಿ. ಲೋಕಸಭಾ ಚುನಾವಣೆ ದಿನದಿಂದ ದಿನಕ್ಕೆ ರಂಗು ಪಡೆದಿದೆ. ಅದರಲ್ಲೂ ಚಿಕ್ಕೋಡಿ ಲೋಕಸಭಾ ಕ್ಷೇತ್ರ ಸದ್ಯ ಈಗ ಜಿದ್ದಾಜಿದ್ದಿನ ಕಣವಾಗಿದ್ದು, ಸದ್ಯ ಈಗ ಕಾಲಿಗೆ ಚಕ್ರ ಕಟ್ಟಿಕೊಂಡಂತೆ ಲೋಕಸಭಾ ಮತ್ತು ಬೆಳಗಾವಿ ಲೋಕಸಭಾ ಕ್ಷೇತ್ರಗಳಲ್ಲಿ ಸಚಿವ ಸತೀಶ್ ಜಾರಕಿಹೊಳಿ ಅವರು ಅಡ್ಡಾಡ್ತಾ ಇದ್ದಾರೆ ಮತ್ತು ಕಾರ್ಯಕರ್ತರ ಸಭೆಗಳನ್ನು ಮಾಡ್ತಾ ಇದ್ದಾರೆ. ನಮ್ಮ ಜೊತೆ ಸ್ವತಃ ಸಚಿವ ಸತೀಶ್ ಜಾರಕಿಹೊಳಿ ಅವರಿದ್ದಾರೆ. ಯಾವ ರೀತಿ ಪ್ರಚಾರ ಮಾಡ್ತಾ ಇದ್ದಾರೆ ಅಂತ ಕೇಳೋಣ. ಸರ್, ಯಾವ ರೀತಿ ಪ್ರಚಾರ ಮಾಡ್ತಾ ಇದ್ದೀರಿ, ಯಾವ ರೀತಿ ಇದೆ ವಾತಾವರಣ ಅಂತ? ವಾತಾವರಣ ನಮ್ಗಿಂತ ಹೆಚ್ಚು ನಿಮಗೆ ಗೊತ್ತಾಗ ನೀವು ಗ್ರೌಂಡ್ನಾಗ ನಮ್ಗಿಂತ ಜಾಸ್ತಿ ಓಡಾಡ್ತೀರಿ, ಪ್ರತಿಯೊಬ್ಬರನ್ನ ಇಂಟರ್ವ್ಯೂ ಮಾಡ್ತೀರಿ, ಕೇಳ್ತೀರಿ. ಸೊ ಅವರ ಅಭಿಪ್ರಾಯ ಭಾಳ ಮುಖ್ಯ. ಅವರು ಕೂಡ ನಮಗೆ ಗೆಲ್ಲುವಂಥ ಭರವಸೆ ಇದೆ. ಕಾರಣ ಅಂದರೆ ನಮ್ಮ ಪಕ್ಷದ ಅಭಿವೃದ್ಧಿ ಕಾರ್ಯಗಳು, ಗ್ಯಾರಂಟಿಗಳು ಮತ್ತು ಒಳ್ಳೆಯ ಆಡಳಿತ. ಸೊ ಇದೆಲ್ಲ ನಮ್ಮ ಪಕ್ಷದ ಗೆಲುವಿಗೆ ಖಂಡಿತವಾಗಿ ಅನುಕೂಲ ಆಗ್ತದೆ. ಸೊ ಹೀಗಾಗಿ ನಾವು ಕೂಡ ಎಲ್ಲ ಸಾಧ್ಯದಷ್ಟೆಲ್ಲ ಮುಖಂಡರಿಗೆ, ಹಳ್ಳಿಗಳಿಗೆ ಭೇಟಿ ಮಾಡುವಂಥ ಪ್ರಯತ್ನ ಮಾಡ್ತಾ ಇದ್ದೀವಿ. ಸರಿ, ಗ್ಯಾರಂಟಿಗಳಿಂದ ಸದ್ಯಕ್ಕೆ ತಳಮಟ್ಟದಲ್ಲಿ ಯಾವ ರೀತಿ ವಾತಾವರಣ ಇದೆ ಅಂತ ಸರ್? ಇದೆ. ಸುಮಾರು ಯಾರ್ಯಾರು ಅದನ್ನು ಲಾಭ ಪಡಿತಿದ್ದಾರೆ ಅವರೆಲ್ಲರೂ ಕಾಂಗ್ರೆಸ್ ಪರವಾಗಿದ್ದಾರೆ. ಯಾಕೆಂದರೆ ಬಡವರಿಗೆ ಯಾರು ನೋಡೋರಿಲ್ಲ. ಇದು ಒಂದೇ ಸರ್ಕಾರ, ಸಿದ್ದರಾಮಯ್ಯ ಸರ್ಕಾರ, ಅವರ ಆರ್ಥಿಕತೆ ಸ್ಥಿತಿಯನ್ನು ಹೆಚ್ಚು ಮಾಡಬೇಕು, ಅವ್ರ ಕಷ್ಟದಲ್ಲಿ ಸಹಾಯ ಮಾಡಬೇಕಂತ ಈ ಸ್ಕೀಮ್ ತಂದಿದ್ದೀವಿ. ಸೊ ಇದರಿಂದ ಭಾಳ ಪ್ರಭಾವಿತರಾಗಿದ್ದಾರೆ ನಮ್ಮ ಗ್ಯಾರಂಟಿ ಫಲಾನುಭವಿಗಳು. ಸೊ ಖಂಡಿತವಾಗಿ ಅದು ನಮ್ಮ ಪಕ್ಷಕ್ಕೆ ಅನುಕೂಲ ಆಗುತ್ತೆ. ಸರ್, ಚುನಾವಣೆ ಅಸ್ತ್ರ ಎಂಬುದು ಮೋದಿ ವಿರುದ್ಧ ಅಥವಾ ಜೊಲ್ಲೆ ಅವರ ವಿರುದ್ಧ ಸರ್ ನಿಮ್ಮದು? ಇದು ಪಾರ್ಟಿ ವಿರುದ್ಧ ಆಗ್ತೈತಿ. ನೀವು ಜೊಲ್ಲೆ ಅವರ ವಿರುದ್ಧ ಹೇಳಲಿಕ್ಕಾಗೋಲ್ಲ. ಪಕ್ಷದ ವಿರುದ್ಧ ನಮ್ಮದು ಹೋರಾಟ, ಪಕ್ಷದ ಸಿದ್ಧಾಂತದ ವಿರುದ್ಧ ಹೋರಾಟ. ನಾವು ಮಾಡುವಂಥ ಸರ್ಕಾರದ ಕೆಲಸದ ಮೇಲೆ ಕೇಳ್ತೀವಿ ಹೊರತಾಗಿ ಇಂಡಿವಿಜುವಲ್ ಬರೋಲ್ಲ. ಇದು ಪಾರ್ಟಿನ ಅಷ್ಟೇ. ಈಗ ನಿನ್ನೆ ಬೆಂಗಳೂರಿನಲ್ಲಿ CM ಎದುರು ಗನ್ ಹಾಕೊಂಡು ಒಂದು ಭಾರಿ ಭದ್ರತಾ ವೈಫಲ್ಯ ಆಗಿದೆ. ಇದಕ್ಕೇನು ಹೇಳ್ತೀರಿ ಸರ್? ಏನಂತ ಆಗ್ತಿರ್ತಾರೆ, ಏನು ನೂರಾರು ಆಗ್ತಾರೆ, ಅದಕ್ಕೆ ಏನು ಸಂಬಂಧ ಇಲ್ಲ. ಅದು ಪೊಲೀಸರು ಇರ್ತಾರೆ, ನೋಡ್ತಾರೆ. ಸೊ ಅದು ಅಲ್ಲಿರುವಂಥ ವ್ಯವಸ್ಥೆ, ಪೊಲೀಸರು ಕ್ರಮ ಕೈಗೊಳ್ತಾರೆ ಅಷ್ಟೇ. ಸರ್, BJP ಅವರು ಖಂಡನೆ ವ್ಯಕ್ತಪಡಿಸ್ತಾರೆ, ಇದೊಂದು ತಾಲಿಬಾನ್ ಸರ್ಕಾರ ರೀತಿಯಲ್ಲಿ ಅಂತ ಹೇಳ್ತಾ ಇದ್ದಾರೆ ಸರ್ ಅವರು. ಅದು ಹೇಳೋಲ್ಲ. ಅವರು ಪ್ರತಿಯೊಂದಕ್ಕೂ ಉತ್ತರ ಕೊಡ್ಲಿಕ್ಕೆ ಆಗೋಲ್ಲ BJP ಅವ್ರಿಗೆ. ಅವ್ರು ಸುಳ್ಳು ಹೇಳಿದ್ರು ಒಂದೇ ಅವ್ರದ್ದು ಜಾಯಮಾನ. ಸೊ ಅದಾಗಿರ್ಬೋದು, ಲೋಪದೋಷ ಆಗಿರ್ಬೋದು. ಅದಕ್ಕೆ ತನ್ನದೇ ಅಂತ ಕಾನೂನು ಇದೆ, ಕಾನೂನು ಕ್ರಮ ಕೈಗೊಳ್ತದೆ. ಸರ್, ಅಥಣಿ ಶಾಸಕ ಲಕ್ಷ್ಮಣ್ ಸವದಿ ಅವರು BJPಯಲ್ಲಿದ್ದಾಗೆ ರಾಜ್ಯಾದ್ಯಂತ ಅಡ್ಡಾಡ್ತಾ ಇದ್ರು ಮತ್ತು ಮಹಾರಾಷ್ಟ್ರಕ್ಕೆ ಹೋಗ್ತಾ ಇದ್ರು. ಯಾಕೋ ಕಾಂಗ್ರೆಸ್ನವರು ಕಡೆಗಣಿಸ್ತಾ ಇದೆ ಅಂತ ಕಾಣ್ತಾ ಇದೆ. ಯಾಕಂದರೆ ಅಥಣಿಗೆ ಮಾತ್ರ ಅವ್ರು ಸೀಮಿತ ಆಗಿದ್ದಾರೆ ಅಂತ ಅವ್ರ ಅಭಿಮಾನಿಗಳು ಅಥಣಿಯಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ಚರ್ಚೆ ಆಗ್ತಾ ಇದೆ ಸರ್. ಅದಕ್ಕೆ ಹೋಗ್ತಾರೆ ಅವರು. ಬಂದಿಲ್ಲ ನಮ್ಮ ಕಡೆ ಎಲ್ಲ ಕಾನ್ಸ್ಟಿಟ್ಯೂನ್ಸಿಯಲ್ಲಿ ಎಲ್ಲ ಸಭೆಗೆ ನಾವು ಬರ್ತಾ ಇದ್ದಾರೆ. ಮೊನ್ನೆ ರಾಯಬಾಗ್ ಬಂದಿದ್ದರು, ಕಾಗವಾಡ ಆಯಿತು. ಈಗ ನಾಳೆ ಸಂಕೇಶ್ವರ ಇದೆ, ಹುಕ್ಕೇರಿ ಮಾಡ್ತಾಯಿದ್ವಿ. ನಾಡ್ದು ಇಲ್ಲೇ ಇದ್ದಾರೆ, ಆರುಗೇರಿ, ರಾಯಬಾಗ್, ಕುಡ್ಚಿ ಕಾನ್ಸ್ಟಿಟ್ಯೂನ್ಸಿ ಮಾಡ್ತಾಯಿದ್ವಿ. ಅದಾದ ನಂತರ ಇನ್ನೂ ನಾಮಿನೇಷನ್ ಮಾಡ್ತಾ ಇದ್ದಾರೆ. ಅವ್ರವರು ಎಲ್ಲ ಕಡೆ ಹೋಗ್ತಾರೆ. ಬಾಗಲಕೋಟೆ ಇರ್ಬೋದು, ಬಿಜಾಪುರ, ಕೊಪ್ಪಳ, ಧಾರವಾಡ. ಅವರು ಎಲ್ಲೆಲ್ಲಿ ಅವ್ರಿಗೆ ಪಕ್ಷ ಆದೇಶ ಮಾಡ್ತಿದ್ದೆ ಅಲ್ಲಿ ಹೋಗ್ತಾರೆ ಅವರು ಕೂಡ. ಸರ್, ಮೌಢ್ಯದ ವಿರುದ್ಧ ನೀವು ಸಮರ ಸಾರಿದ್ರಿ. ನಾಮಪತ್ರ ಯಾವ ರೀತಿ ಸಲ್ಲಿಸ್ತೀರಿ ಅಂತ? ಏನು ಸರಳವಾಗಿರುತ್ತಾ ಅಥವಾ ರಾವು ಅಥವಾ ಅಮಾಸೆ, ಹುಣ್ಣಿಮೆ ಈ ರೀತಿ ಏನಾದರೂ ಇದಾಗಿ ಸಲ್ಲಿಸ್ತೀರಿ ಅಂತ? ಸರಳ ಇರ್ತದೆ, ಅದರಲ್ಲಿ ಏನು ಪ್ರಶ್ನೆ ಇಲ್ಲ. ಸರಳವಾಗಿ ನಾವು ನಾಮಿನೇಷನ್ ಮಾಡ್ತೀವಿ. ಅವ್ರಿಗೆ ಕೂಡ ತೊಂದರೆ ಆಗಬಾರ್ದು. ದಿನಾಂಕ ಯಾವತ್ತು ಸರ್? ಭಾಳಷ್ಟು ಜನ ಕೂಡಿಸಿ ಅವ್ರಿಗೆ ತೊಂದರೆ, ಈ ಬಿಸಿಲಿನಲ್ಲಿ ತೊಂದರೆ ಮಾಡೋದು ನಮಗೆ ಇಷ್ಟಲ್ಲ. ಮತ್ತು ಮುಂಚೆ ನಾವು ಯಾವಾಗ ಕೂಡ ಜನಸಾಗರ ಕೂಡಿಸಿ ನಾವು ನಾಮಪತ್ರ ಸಲ್ಲಿಕೆ ಆಗಿಲ್ಲ. ಈ ಸರಿ ಸಿಂಪಲ್ ಆಗಿರ್ತದೆ. ದಿನಾಂಕ ಸರ್? ದಿನಾಂಕ ಇನ್ನೂ ನಾವು ಶಾಸಕರ ಜೊತೆ ಚರ್ಚೆ ಮಾಡಿ ನಿಗದಿ ಮಾಡ್ತೀವಿ. ಎಷ್ಟು ಅಂತರ ಮತಗಳಿಂದ ಅಭ್ಯರ್ಥಿ ಪ್ರಿಯಾಂಕಾ ಜಾರಕಿಹೊಳಿ ಅವರು ಗೆಲುವು ಸಾಧಿಸ್ತಾರೆ ಅಂತ ಸರ್? ಗೆಲ್ತಾರಂತ ಅಷ್ಟು ಹೇಳ್ಬೋದು. ಈ ಸದ್ಯ ಗೆಲ್ತು ಅಂತ ಹೇಳ್ಬೋದು. ಆದರೆ ಎಷ್ಟು ಅಂತರ ಅಂತ ಇನ್ನೂ ಸಮಯ ಭಾಳ ಇದೆ. ಸೊ ಇನ್ನೂ ನಾವು ಭಾಳಷ್ಟು ಹಳ್ಳಿಗೆ ಹೋಗಬೇಕು, ಜನರ ಮುಟ್ಟಬೇಕು, ನಮ್ಮ ಪಕ್ಷದ ಗ್ಯಾರಂಟಿ ಅಭಿವೃದ್ಧಿ ಹೇಳಬೇಕು. ನಂತರ ಇನ್ನೂ ಜಾಸ್ತಿ ಓಟ್ ಸಂಖ್ಯೆ ಜಾಸ್ತಿ ಆಗ್ತದೆ. ಸರ್, ಬೆಳಗಾವಿ ವಿಚಾರಕ್ಕೆ ಬರೋದಾದರೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಪಂಚಮಸಾಲಿ ಅಲ್ಲ ಅಂತ ಹೇಳಿ ನಿನ್ನೆ ನಿರಾಣಿ ಅವರು ಆರೋಪ ಮಾಡ್ತಾರೆ ಸರ್. ಏನು ಹೇಳ್ತೀರಿ ಇದಕ್ಕೆ? ಅದು ಪಂಚಮಸಾಲಿ ಹೌದಲ್ಲ, ಅದು ವಿಷಯ ಬೇರೆ. ನಾವು ಚುನಾವಣೆ ಮಾಡೋದು ಪಕ್ಷದ ಆಧಾರ ಮೇಲೆ. ನಾವು ಆ ಜಾತಿಯವರು ಈ ಜಾತಿಯವರು ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, GTPL 17, ಅಭಿಷೇಕ್ ಕೇಬಲ್ಸ್ 821,
ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896ರಲ್ಲಿ. ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.